ನಿನ್ನೆ ನಡೆದಂಥ ರಾಜ್ಯದಲ್ಲಿ 2 ಬೈ ಎಲೆಕ್ಷನ್ ಇರ್ಬೋದು ಮತ್ತು 5 ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ನಿನ್ನೆ ಹೊರಬಿದ್ದಿದೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ತೀರ್ಮಾನಗಳಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ. ತಮಿಳ್ನಾಡ್ದು ಒಂಥರ ಕ್ರೇಜಿ ಪೀಪಲ್ ಅಂತಲೇ ಅನ್ಬೋದು ಅವ್ರನ್ನ. ರಾಜಕೀಯವಾಗಿ ಅವ್ರು ತಗೊಳ್ತಕ್ಕಂಥ ತೀರ್ಮಾನ ಅಲ್ಲಿ ಒಂದು ಯಾರು ಫೇಮು ನೇಮು ಎರಡನ್ನೂ ಕೂಡ ನೋಡ್ತಕ್ಕಂಥದ್ದಲ್ಲಿ ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ಬುದ್ಧಿವಂತ ಮತದಾರರಿದ್ದಾರೆ ಅಂತ ನಾವು ಯಾವಾಗಲೂ ಕೂಡ ಹೇಳ್ತೇವೆ. ಅದನ್ನು ಕರ್ನಾಟಕದ ಮತದಾರರು ಪ್ರಬುದ್ಧರು ಮತ್ತು ಬುದ್ಧಿವಂತರು. ಇವತ್ತು ಎದುರು ಈಜಲು ವಿರುದ್ಧ ಇರ್ತಕ್ಕಂಥದ್ದು ಸರಿನೇ ಅಂತಕ್ಕಂಥ ಆಲೋಚನೆಯಲ್ಲಿ ಇವತ್ತು ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆಯಲ್ಲಿ ಸರ್ಕಾರ ಇದೆ. ಅಧಿಕಾರದಲ್ಲಿ ಇರ್ತಕ್ಕಂಥ ಪಕ್ಷಕ್ಕೆ ಹಾಕಿದ್ರೆ ನಮ್ಮ ರಾಜ್ಯಕ್ಕೆ ಏನಾರು ಅನುಕೂಲ ಆಗ್ಬೋದು ಅನ್ನೋ ದೃಷ್ಟಿನಲ್ಲಿ ಈ ತೀರ್ಮಾನ ತಗೊಂಡಿರ್ಬೋದು ಅಲ್ಲಿ ಜನ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಲ್ಲೂ ಆ ಅಂತರಗಳೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಒಂದು ಗಂಟೆನ ಅಲ್ಲಿ ಜನ ಸೂಕ್ಷ್ಮವಾಗಿ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊತೇನೆ. ಅದ್ರ ಜೊತೆಯಲ್ಲಿ ಇವತ್ತು ಉತ್ತರ UP-ನಲ್ಲಾಗ್ಬೋದು ಎಲ್ಲ ಒಳ್ಳೆ ಫಲಿತಾಂಶಗಳು ಬಂದಿರತಕ್ಕಂಥದ್ದು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಇರತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇವತ್ತು ನಮ್ಮಲ್ಲಿ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು NDA ಏನು ಮೈತ್ರಿಕೂಟ ಇದೆ ಖಂಡಿತ ಉತ್ತಮ ರೀತಿಯಲ್ಲಿ ಇವತ್ತು ಮುಂದಿನ 2028ರ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಒಟ್ಟಾಗಿ ನಾವು ಶ್ರಮಿಸಿ ಇವತ್ತು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸರ್ಕಾರ ಕೊಡಬೇಕು ಅಂತಕ್ಕಂಥ ನಿರ್ಣಯದಲ್ಲಿ ಈ ತೀರ್ಮಾನಗಳು ಬರ್ತದೆ ಅಂತ ನಾವು ಭಾವಿಸ್ಕೊಳ್ತೇವೆ. ಕರ್ನಾಟಕ ಮಾದರಿಯಲ್ಲಿ ಅಲ್ಲಿ ಗ್ಯಾರಂಟಿ ಇದನ್ನ ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿದ್ರು. ಹೌದು, ಅದೇನಾದ್ರೂ ಎಫೆಕ್ಟಿವ್ ಆಗಿ ಅದು ಈಗ ಮೊದಲು ಶುರು ಮಾಡಿದವ್ರೆ ತಮಿಳ್ನಾಡವರು. ಮನೆಗೆ TV ಕೊಡ್ತಕ್ಕಂಥದ್ದು ಇದೆಲ್ಲ ಪ್ರಾರಂಭ ಆಗಿದೆ ತಮಿಳ್ನಾಡಿಂದ. ಮನೆಯಲ್ಲಿ ಮೊದಲೇ ಯಾರು ಕೂಡ ಗಂಡಸರು ಕೆಲಸ ಮಾಡ್ದಂಗೆ ಹೆಣ್ಮಕ್ಳೇ ಶ್ರಮಿಸ್ತಕ್ಕಂಥದ್ದನ್ನ ನಾವು ಯಾವ್ದಾರು ರಾಜ್ಯ ಮೊದಲು ನೋಡಿದಾಗ ಅದು ತಮಿಳ್ನಾಡಾಗಿತ್ತು. ನಾವು ನೋಡಿದ್ವಿ ಹೆಣ್ಮಕ್ಳು ಭಾರಿ ಶ್ರಮಿಕ ಜೀವಿಗಳಿದ್ರು. ಆ ಥರದಲ್ಲಿ ಅಲ್ಲಿ ಎಲ್ಲದೂ ಕೂಡ ಉಚಿತವಾಗಿ TV ಎಲ್ಲ ಜಯಲಲಿತಾ ಅವ್ರ ಕಾಲದಿಂದ ಕೊಟ್ಟಂಥದ್ದನ್ನ ಇದೆಲ್ಲ ನೋಡಿದಾಗ ಅದು ಅಲ್ಲಿಂದ ಪ್ರಾರಂಭ ಆಗಿ ಇವತ್ತು ಮತಕ್ಕಾಗಿ ನಾವು ಜನಗಳನ್ನ ಹೆಂಗೆ ಸೆಳಿಬೋದು ಅಂತಕ್ಕಂಥ ಆಲೋಚನೆಯಲ್ಲಿ ಇವರೆಲ್ಲ ಬಂದಿರಂಗೆ ಕಾಣಿಸ್ತದೆ ಅಂತ ನನ್ನ ಭಾವನೆ. ಇದಕ್ಕಿನ್ನ ಒಂದು ನಮ್ದು ಅಜೆಂಡಾ ಹೆಂಗಿರಬೇಕು ಅಂದರೆ ರಾಜ್ಯದ ಹಿತಾಸಕ್ತಿ ಮತ್ತು ಯಾರನ್ನೂ ಕೂಡ ಇವತ್ತು ಆರೋಗ್ಯವಂತರಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮೇಲ್ ಬರೋ ರೀತಿಯಲ್ಲಿ ತೀರ್ಮಾನಗಳನ್ನ ಇವತ್ತು ಯಾವುದೇ ಪಕ್ಷದವ್ರು ತಗೊಂಡು ಆ ರೀತಿಯಲ್ಲಿ ನಾವು ಇವತ್ತು ಜನಗಳನ್ನ ಒಂದು ಒಲಿಸ್ಕೊಂಡು ಮತವನ್ನು ಹಾಕ್ಸ್ಕೊಳ್ಳೋದು ಪ್ರಯತ್ನಗಳಾದರೆ ಖಂಡಿತ ಅದೊಂದು ಉತ್ತಮ ಒಂದು ಆಡಳಿತ ಆಗ್ತದೆ ಅಂತ ನಾನು ಹೇಳಿ ಬಯಸ್ತೇನೆ. ಕೇರಳ 100% ಒಂದು ಸಾಕ್ಷರತೆ ಇರುವಂತ ಅಲ್ಲೂ ಕೂಡ ಒಂದು ಬಿಜೆಪಿ ಅಂದ್ರೆ ಬುದ್ಧಿವಂತರೇ ತಿರಸ್ಕಾರ ಮಾಡಿದ್ರೆ ಇಲ್ಲ. ಅಲ್ಲಿ ಮೊದಲಿಂದನೂ ನಾವು ನೋಡಿದ್ವಿ ಕೇರಳದಲ್ಲಿ ಅಲ್ಲಿ ಬೇರೆ ತಕ್ಕಂದ್ರೆ ಹಿಂದೆ ನಮ್ಮಲ್ಲೂ JDSಗೂ 3 ಸೀಟ್ ಬಂದಿದ್ದಂಥದ್ದು ಕೂಡ ನಿದರ್ಶನ ಇದೆ. ಮಂತ್ರಿಗಳಾದಂಥದ್ದು ಕೂಡ ಇದೆ ಕೇರಳದಲ್ಲಿ. ಅದರಿಂದ ಅಲ್ಲಿಯ ಎಲ್ಲಿ 100ಕ್ಕೆ 100ರಷ್ಟು ಸಾಕ್ಷರತೆ ಇರ್ತಕ್ಕಂಥ ಯಾವ್ದಾದ್ರು ರಾಜ್ಯ ಇದ್ರೆ ಅದು ಕೇರಳ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅವರು ಕೂಡ ಒಂದು ಪ್ರಬುದ್ಧವಾಗಿ ಒಂದು ತೀರ್ಮಾನಗಳ ಅಲ್ಲಿ ಸ್ಥಳೀಯವಾಗಿ ಅವ್ರು ತಗೊಂಡಿರ್ತಕ್ಕಂಥ ತೀರ್ಮಾನ ಅಂತ ಕಾಣ್ತದೆ. ಇಲ್ಲಿ ರಾಜ್ಯದಲ್ಲಿ ಗ್ಯಾರಂಟಿ ಬರಲ್ಲ. ಈ ಬೈ ಎಲೆಕ್ಷನ್ಸ್ ಅಲ್ಲಿ ಏನಾಗ್ತದೆ, ಒಂದು ಅನುಕಂಪ ಆ ಕುಟುಂಬದಲ್ಲಿ ಅವರು ಮಧ್ಯಂತರದಲ್ಲಿ ಅವ್ರನ್ನ ಅಗಲಿರ್ತಕ್ಕಂಥದ್ದು ಒಂದ್ ಕಡೆ ಅನುಕಂಪ ಒಂದ್ ಕಡೆ ಆದ್ರೆ ಜೊತೆಲಿ ಆಡಳಿತ ಪಕ್ಷಕ್ಕೆ ಹಾಕಿದ್ರೆ ನಮ್ಮ ಒಂದು ಕ್ಷೇತ್ರನಾರು ಕೂಡ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಚಿಂತನೆಯಲ್ಲಿ ಜನ ತೀರ್ಮಾನ ತಗೊಂಡಿದ್ದಾರೆ ಅಂತ ಕಾಣಿಸ್ತದೆ.